ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರಬಹುದು ಸಿಟಿ ಎಕ್ಸಾಮ್ ಸಂದರ್ಭದಲ್ಲಿ ಏನೆಲ್ಲ ಹಾಕೊಂಡು ಹೋಗಬಾರದು, ಏನೆಲ್ಲ ಹಾಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದ ಮಾಹಿತಿ ನಿಮ್ಮಲ್ಲಿ ಸಾಧಾರಣವಾಗಿದೆ. ಫುಲ್ ತೋಳಿದ್ದು ಹಾಕೋಬಾರ್ದು, ಜೀನ್ಸ್ ಹಾಕೋಬಾರ್ದು, ಜಾಸ್ತಿ ಪಾಕೆಟ್ ಇರಬಾರ್ದು, ಮುಖ ಮುಚ್ಚಿರಬಾರ್ದು, ಕಡ ಹಾಕಿರಬಾರ್ದು, ಚೈನ್ ಕುತ್ತಿಗೆಗೆ ಹಾಕಿರಬಾರ್ದು, ಇದೆಲ್ಲ ಇರುತ್ತೆ. ಆ ಸಂದರ್ಭದಲ್ಲಿ ಕೆಲವು ಕಡೆ ಕಾಲುಂಗುರವನ್ನ ಕೂಡ ಮದುವೆ ಆದಂತಹ ಹೆಣ್ಣುಮಕ್ಕಳ ಕಾಲುಂಗುರವನ್ನ ತೆಗೆಸಲಾಗಿತ್ತು. ಆಮೇಲೆ ಮದುವೆ ಆದಂತಹ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕೂಡ ತೆಗೆಸಲಾಗಿತ್ತು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಜೋರು ಗಲಾಟೆ ಆದ ನಂತರ ಅದನ್ನು ವಾಪಸ್ ಪಡೆಯಲಾಯಿತು. ಓಕೆ, ಆ ನಂತರ ಹಿಜಾಬ್ ಗಲಾಟೆ ಬಂತು ನೋಡಿ. ಹಿಜಾಬ್ ಗಲಾಟೆ ಬಂದಾಗ ಹಿಜಾಬ್ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸಿಎಂ ಸಿದ್ದರಾಮಯ್ಯ ಕೂಡ ಹೌದು ಅದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಇರ್ಲಿ, ಮುಖ ಮುಚ್ಚಬಾರದು ಅಂತ ಹೇಳಿದರೆ ಹಿಜಾಬ್ ಹೆಂಗಾಗತ್ತೆ ಅಂತ ಹೇಳಿದಾಗ ಇಲ್ಲ 2 ಗಂಟೆ ಮೊದಲು ಬನ್ನಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೆಲ್ಲ ಬಂತು. ಇವತ್ತು ಒಬ್ಬ ನಸ್ಗುನ್ನಿ ಅಧಿಕಾರಿ, ನೀವೇನು ಬೇಕಿದ್ರು ಕರಿ, ಕೇಸ್ ಇರ್ಬೋದು ಆತ ನನ್ನ ಪ್ರಕಾರ ಎಲ್ಲೋ ಕಾಪಿ ಹೊಡೆದು ಪಾಸ್ ಆದಂತವನು. ಯಾಕಂದ್ರೆ ಕನ್ನಡ ಅಕ್ಷರಮಾಲೆಯಲ್ಲಿ ಬಹಳ ಅತ್ಯದ್ಭುತವಾದ ಪದಪುಂಜಗಳಲ್ಲಿ ಯಾವುದೆಲ್ಲ ತೆಗೆದುಕೊಂಡು ಹೋಗಬಾರದು ಅನ್ನೋದಿದೆ. ಚಪ್ಪಲಿ ಹಾಕೊಂಡು ಹೋಗಬೇಕು, ಆದ್ರೆ ಚಪ್ಪಲಿ ದಪ್ಪದ ಹಾಕಬಾರದು, ಹಿಂಗೆ ಎಲ್ಲವೂ ಇದೆ. ಆದ್ರೆ ಆತನಿಗೆ ಓದಕ್ಕೆ ಬರಲಿಲ್ವಾ? ಆತನನ್ನ ಸಸ್ಪೆಂಡ್ ಮಾಡಿ ಆತನ ವಿರುದ್ಧ ಇಲಾಖೆ ಎನ್ಕ್ವೈರಿ ಮಾಡಿದ್ರೆ ಆತನ ಎಜುಕೇಶನ್ ಬಗ್ಗೆ ಮತ್ತು ಆತ ಪಾಸ್ ಆಗಿರೋ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿ ಸಿಗುತ್ತೆ. ಅಂದ್ರೆ ಎಲ್ಲೂ ಇಲ್ಲದ ಜನಿವಾರ ತೆಗಿಬೇಕು ಅಂತ ಕತ್ತರಿ ಮಾಡಿ ಬಿಸಾಕ್ಬಿಟ್ರಂತೆ ಬೀದರ್ನಲ್ಲಿ. ಅದಕ್ಕೆ ಆತ ಹೇಳ್ತಾನಂತೆ, ಯಾಕೆ ಜನಿವಾರ ಅಂತಂದ್ರೆ ನೀನ್ ನೇಣು ಹಾಕೊಂಡ್ಬಿಟ್ರೆ ಅಂತ ಕೇಳ್ತಾನಂತೆ. ಆತ ಟೈ ಹಾಕೊಂಡಿದ್ನಲ್ವ, ಯಾರು KS ಅಧಿಕಾರಿ, ಆತ ನೇಣು ಹಾಕೊಂಡಿದ್ರೆ ಅದೊಂದು ಮಾತೇನ್ರಿ? ಉಳಿದ ವಿಚಾರಗಳು ಬಂದಾಗ ಎಲ್ಲರೂ ಬರ್ತಾರೆ. ಹಾಗಿದ್ರೆ ಬ್ರಾಹ್ಮಣ ನೀನ್ ಬೇರೆ, ಏನು ಒಕ್ಕಲಿಗ ನೀನ್ ಬೇರೆ, ಲಿಂಗಾಯತ ನೀನ್ ಬೇರೆ, ಮುಸ್ಲಿಂ ನೀನ್ ಬೇರೆ, ದಲಿತ ನೀನ್ ಬೇರೆ, ದೊಡ್ಡ ಸಾಯೋಣ ಬನ್ನಿ. ಸಂವಿಧಾನ ಎಲ್ಲರನ್ನ ಒಗ್ಗೂಡಿಸುವಂತದ್ದಲ್ವಾ? ನಮ್ಮ ರಾಜ್ಯವನ್ನು ಆಳುವಂತವರು ಇದರ ಬಗ್ಗೆ ಮಾತಾಡಬೇಕಲ್ವಾ? ಉಳಿದ ವಿಚಾರಗಳ ಬಗ್ಗೆ ಮಾತಾಡಿ ಈ ವಿಚಾರಗಳ ಬಗ್ಗೆ ಮಾತಾಡದೇ ಇದ್ದಾಗ ಅದನ್ನು ಹೇಳ್ತೀವಲ್ವಾ? ಉದಯಗಿರಿಯಲ್ಲಿ ಪೊಲೀಸರ ಮೇಲೆ ಕಲ್ಲೆಸೆದಾಗ, ಅಲ್ಲಿ ಪೊಲೀಸರ ವಾಹನಗಳ ಮೇಲೆ ಕಲ್ಲೆಸೆದಾಗ ನಾವು ಅದನ್ನು ಸುದ್ದಿ ಮಾಡಿದಾಗ ಇದೇ ರಾಜಣ್ಣ ಬಂದ್ರಲ್ಲ, ಹನಿ ಟ್ರಾಪ್ ರಾಜಣ್ಣ, ಯಾಕ್ರಿ ಪೊಲೀಸ್ ತಗೊಂಡೋಗಿ ಹಿಂದೂಗಳ ಏರಿಯಾದಲ್ಲಿ ಆ ಮುಸ್ಲಿಂ ಯುವಕರನ್ನ ಬಂಧಿಸಿದ್ರು, ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಿದ್ರಲ್ವಾ? ಇವತ್ತು ಅದೇ ರಾಜಣ್ಣ ನಾಲಗೆಗೆ ಏನಾಗಿದೆ? ಒಂದು ಮಾತು ಕೇಳಬಹುದಿತ್ತಲ್ವಾ? ಏನ್ರಿ ಕಾಮನ್ ಸೆನ್ಸ್ ಇಲ್ವಾ KS ಅಧಿಕಾರಿಗಳಿಗೆ, ಸಂಬಂಧಪಟ್ಟ CET ಅಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಒಂದು ಮಾತು ಕೇಳಿದ್ರೆ ಸಮಾಧಾನ ಆಗ್ತಾ ಇತ್ತು. ಅವತ್ತು ಮುಸ್ಲಿಮರ ವಿರುದ್ಧ ಕೆಲವು ಆರೋಪಗಳು ಬಂದಾಗ ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿದಂತವರು ಹೆಂಗ್ರೇ ಒಬ್ಬ ಜನಿವಾರ ಕಿತ್ತಾಕಿದ್ರೆ ಅಂತ ಕೇಳುವಂತ ಧೈರ್ಯ ಯಾವನೇ ಅಧಿಕಾರಿಗಳಿಗೆ, ಯಾವುದೇ ಮಂತ್ರಿ ಮಹೋದಯರಿಗಿಲ್ವಾ? ಇದು ಹೆಂಗಾಗಿದೆ ಅಂತಂದ್ರೆ ಹೀಗೆ ಆದ್ರೆ ಏನಾಗುತ್ತೆ ಗೊತ್ತಾ? ಅವರು ಬಂದಾಗ ಇವರು ಬಂದಾಗ ಅವರು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಇದೇ ಮಾಡ್ತಾ ಹೋಗ್ತೀವ? ದೇಶ ಉಳಿಯತ್ತೇನ್ರಿ? ಅದೊಂದು ಕಾಲ ಇತ್ತು ನಮ್ಮಲ್ಲಿ ದೇಶದಲ್ಲಿ ತುಗ್ಲಕ್ ಅನ್ನುವಂತ ಬಂದಿದ್ದ. ನಾನು ತುಗ್ಲಕ್ ದರ್ಬಾರ್ಗೆ ಹೋಲಿಕೆ ಮಾಡೋದಿಲ್ಲ, ಯಾಕಂದ್ರೆ ತುಗ್ಲಕ್ ಬಹಳ ಬ್ರಿಲಿಯಂಟ್ ಕೂಡ ಆಗಿದ್ದ, ನೆನಪಿರ್ಲಿ, ಬಹಳ ಬ್ರಿಲಿಯಂಟ್ ಆಗಿದ್ದ ಆತ. ಆದ್ರೆ ಆತ ಏನ್ ಮಾಡ್ದಂತಂದ್ರೆ ಆ ಮಧ್ಯದಲ್ಲಿ ಇರಬೇಕು ಅರಮನೆ ಅಂತ ಅಂದ್ಬಿಟ್ಟು ಡೆಲ್ಲಿಯಿಂದ ತಂದು ದೇಶದ ಮಧ್ಯಭಾಗದಲ್ಲಿ ಮಾಡ್ದ. ಟಂಕಸಾಲೆಯಲ್ಲಿ ಬೇರೆ ಬೇರೆ ನಾಣ್ಯಗಳನ್ನು ಮಾಡ್ದ, ವರ್ಕ್ ಆಗಲಿಲ್ಲ. ಆದ್ರೆ ಅವನ ಆಲೋಚನಾ ಶಕ್ತಿ ಚೆನ್ನಾಗಿತ್ತು. ತುಗ್ಲಕ್ನ ನೀವು ಅಷ್ಟು ಈ ಶಕ್ತಿ ಕಳಬೇಡಿ. ಇಂಥ ಈಗಿನ ರಾಜಕಾರಣಿಗಳಿಂದ 1000 ಪಟ್ಟು ಚೆನ್ನಾಗಿದ್ದವ. ಅವ ಬೆಳ್ಳಿ ನಾಣ್ಯ ಕಾಯಿನ್ಗಳೆಲ್ಲ ಇದ್ದಾಗ ಬೆಳ್ಳಿ ನಾಣ್ಯ ಕಾಯಿನ್ ಇದ್ರೆ ಕಿರಿಕಿರಿ ಅಂತ ಅಂದ್ಬಿಟ್ಟು ಚರ್ಮದ ಕಾಯಿನ್ ಮಾಡ್ದ. ಆದ್ರೆ ನಮ್ಮವ್ರು ನೋಡಿ, ನಮ್ಮ ದೇಶದಲ್ಲಿ ಈ ತುಘಲಕ್ ದರ್ಬಾರ್ ಇದೆಯಲ್ಲ, ಅವನಿಗಿಂತ 1000 ಪಟ್ಟು ದೊಡ್ಡ ಮೂರ್ಖರು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗೊಂದು ಕಾಲ ಬಂದಿದೆ, ತುಘಲಕ್ ರೀತಿಯ ಅಧಿಕಾರಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ರೆ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು, ಯಾಕೆ ಒಂದು ವಿಚಾರಗಳು ಬಂದಾಗ ದಲಿತ ಹೆಣ್ಮಗಳು, ದಲಿತ ಯುವಕ ಅಂತ ಹೇಳಿದಾಗ ಬ್ರಾಹ್ಮಣ ಯುವಕ ಅಂತ ಹೇಳಬಾರ್ದ? ಮುಸ್ಲಿಂ ಯುವಕ ಅಂತ ಹೇಳಬಾರ್ದ? ಇವರಿಗಾಗಿರುವಂತ ಅನ್ಯಾಯ ಅಲ್ವಾ? ಉಳಿದವರಿಗೆ ಮಾತ್ರ ಅನ್ಯಾಯನಾ? ನಾನು ಕೇಳ್ತಾ ಇರೋ ಪ್ರಶ್ನೆ. ಈಗ ಈ ಪ್ರತಿಯೊಬ್ಬರಿಗೂ ಸಮಾಜದ ಎಲ್ಲರಿಗೂ ಕೂಡ ಸರ್, ನಾನು ಅಂಥದ್ದೇ ಸ್ಟೋರಿ ಮಾಡ್ಕೊಂಡು ಬಂದಿರುವಂತದ್ದು. ಒಬ್ಬ ದಲಿತನಿಗೆ ಅನ್ಯಾಯವಾಗತ್ತೆ ಅಂತ ಹೇಳುವಾಗ ನಾವು ಧ್ವನಿ ಎತ್ತಬೇಕು. ಆತನ ಹೆಸರು ಹಿಡಿದು ಕೇಳಿದ ಆತನ ಅವಮಾನ ಮಾಡ್ತಾರೆ ಅಂತ ಹೇಳುವಾಗ ಅಟ್ರಾಸಿಟಿ ಕೇಸ್ ಅವಕಾಶ ಇದೆ. ಯಾಕಂದ್ರೆ ಆತನಿಗೆ ಅನ್ಯಾಯ ಆಗ್ತಾ ಇದೆ.
5 ವರ್ಷದ ಹೆಣ್ಣು ಮಕ್ಕಳನ್ನ ಮೊನ್ನೆ ರೇಪ್ ಆದಾಗ 5 ವರ್ಷದ ಹೆಣ್ಣು ಮಕ್ಕಳು ಪಾಪ, ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಪುಟ್ಟ ಕಂದಮ್ಮ ಅಂತ ಹೇಳುವಾಗ ಎನ್ಕೌಂಟರ್ ಮಾಡಿದಾಗಲೂ ಕೂಡ, ಅವಕಾಶ ಇಲ್ಲದೆ ಇದ್ದಾಗಲೂ ಕೂಡ ಜೈ ಅಂತೀವಿ. ಹಾಗಿದ್ರೆ ಬ್ರಾಹ್ಮಣರಿಗೆ ನೋವೇ ಇಲ್ವಾ? ಬ್ರಾಹ್ಮಣರನ್ನು ಎಷ್ಟು ಬೇಕಿದ್ರೆ ಅವಮಾನ ಮಾಡಬಹುದಾ? ಬ್ರಾಹ್ಮಣರ ಏನು ಜನಿವಾರವನ್ನು ಕಿತ್ತು ಬಿಸಾಕ್ಬಹುದಾ? ಯಾರು ಕೇಳೋಂಗೆ ಇಲ್ವಾ? ಆಗಿದ್ರೆ ಇದೆಂತ ನ್ಯಾಯಸ್ವಾಮಿ? ಇದಕ್ಕೆ ಉತ್ತರ ಏನು ಅಂತಂದ್ರೆ, ಅನಾದಿ ಕಾಲದಲ್ಲಿ ಹಿಂಗಾಗಿತ್ತು ಅಂತ ಹೇಳಿ ಎಲ್ಲ ದೇಶಗಳಲ್ಲಿ ಆಗಿತ್ತು ಸರ್. ಒಂದು ಧ್ವನಿ ಯಾರನ್ನ ಬರ್ತಾ ಇಲ್ಲ, ಬರಬೇಕಲ್ಲ. ಒಬ್ಬ ಲಿಂಗಾಯತನೋ, ಒಕ್ಕಲಿಗನೋ, ದಲಿತನೋ, ಮತ್ತೊಬ್ಬನೋ ಆತನಿಗೆ ಸಂವಿಧಾನ ರೀತಿಯಲ್ಲಿ ಅನ್ಯಾಯವಾದಾಗ ಕೇವಲ ಆ ಸಮುದಾಯ ಮಾತಾಡೋದಲ್ಲ ಸರ್, ಪ್ರತಿಯೊಂದು ಸಮುದಾಯನೂ ಮಾತಾಡಬೇಕು. ಅವರಿಗೆ ತೊಂದರೆ ಆಗಿದೆ. ನಾನಂತೂ ಮಾತಾಡ್ತೀನಪ್ಪ, ನಮ್ಮ ರಿಪಬ್ಲಿಕ್ ಎಲ್ಲ ಮಾತಾಡುತ್ತೆ. ಆ ಹುಡುಗನ ಎಜುಕೇಶನ್ ಬರ್ಬಾದ್ ಮಾಡುವಂತ ಪ್ರಯತ್ನಗಳಾಯ್ತಲ್ಲ. ಆಮೇಲೆ ಬ್ರಾಹ್ಮಣ ಸಂಘಟನೆಗಳೆಲ್ಲೋಗಿದೆ? ಅಲ್ಲಿ ಕೇವಲ ನೀವು ಎಲ್ಲಿ ಅರಮನೆ ಮೈದಾನದಲ್ಲಿ ಭಾಷಣ ಮಾಡಿದ್ರಿ, ಹೋದ್ರಿ, ವಾ ವಾ ಚಪ್ಪಾಳೆ ಆಯ್ತಾ? ಈ ಮಗುವಿನ ಬಗ್ಗೆ ಯಾರು ಧ್ವನಿ ಎತ್ತಿದ್ದಾರೆ? ನಾನು ಎತ್ತಿದ್ದೀನಿ ರೀ. ಈಗ ನಿಮ್ಮ ಸರದಿ ರಿಪೋರ್ಟ್ ನೋಡಿ. ಎಕ್ಸಾಮ್ಗೆ ಜನಿವಾರ ಹಾಕಿದ್ರೆ ತಪ್ಪು, ಅಯ್ಯಪ್ಪ ಮಾಲೆ ಹಾಕಿದ್ರೂ ತಪ್ಪು, ತಾಳಿ ಹಾಕೊಂಡು ಬಂದ್ರೆ ಅದೂ ತಪ್ಪು, ಹಣೆಬೊಟ್ಟು ಇಟ್ಕೊಂಡು ಬಂದ್ರೂ ತಪ್ಪು. ಆದ್ರೆ ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಬುರ್ಕಾ ಹಾಕಿದ್ರು ಓಕೆ, ಹಿಜಾಬ್ ಧರಿಸಿದ್ರು ಓಕೆ, ತಕಿಯಾ ಅನ್ನೋ ಟೋಪಿ ಧರಿಸಿ ಬಂದ್ರೆ ಡಬಲ್ ಓಕೆ. ಪರೀಕ್ಷೆಗೆ ಜನಿವಾರ ಧರಿಸಿ ಬರಬಾರದಂತೆ. ತುಗ್ಲಕ್ ರೂಲ್ಸ್ಗೆ ವಿದ್ಯಾರ್ಥಿ ಲೈಫೇ ಬರ್ಬಾದ್. ಪಿಯುಸಿ ಪರೀಕ್ಷೆ ಬೆನ್ನಲ್ಲೇ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ರಾಜ್ಯಾದ್ಯಂತ ಏಪ್ರಿಲ್ 15, 16, 17ರಂದು ಸಿಇಟಿ ಪರೀಕ್ಷೆ ನಡೆದಿದೆ. ಕೊನೆಯ ದಿನವಾದ ನಿನ್ನೆ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಪರೀಕ್ಷಾರ್ಥಿಗಳ ತಪಾಸಣೆ ವೇಳೆ ಜನಿವಾರ ತೆಗೆದುಹಾಕುವಂತೆ ಸೂಚಿಸಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಬೀದರ್ನ ಸಾಯಿ ಸ್ಫೂರ್ತಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯೊಬ್ಬ ಜನಿವಾರ ತೆಗೆಯಲು ಒಪ್ಪದೆ ಗಣಿತ ಪರೀಕ್ಷೆಯಿಂದ ಹೊರಗುಳಿದಿದ್ದಾನೆ. ಇದರಿಂದ ಆತನ ಎಂಜಿನಿಯರಿಂಗ್ ಭವಿಷ್ಯ ಅತಂತ್ರಗೊಂಡಿದೆ. ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಕೊಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ 16th ಡೇಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ಸರ್. ಆಗ ನಾರ್ಮಲ್ ಚೆಕಿಂಗ್ ಮಾಡಿಬಿಟ್ರಿ ಸರ್. ಆಗ್ನು ಸೇಮ್ ಟಿ ಶರ್ಟ್ ಜನಿವಾರ ಎಲ್ಲ ಇತ್ರಿ ಸರ್. ಆಗ್ಬಿಟ್ರು. ನಿನ್ನೆ ಮ್ಯಾಥ್ಸ್ ಎಕ್ಸಾಮ್ ದಿವಸಿಗೆ ನೋಡಿ ಹಿಂಗ್ ಕಟ್ ಮಾಡ್ಕೊಂಡ್ ಬಾ ಅಂತಾರಂದ್ರೆ ಹೆಂಗ್ರಿ ಸರ್? ಜನಿವಾರದಲ್ಲಿ ನೇಣು ಹಾಕಿಕೊಂಡ್ರೆ ಏನ್ ಮಾಡಬೇಕು? ತಪಾಸಣೆಗೆ ನಿಂತವರು ಒಂದೋ ಮಾನಸಿಕ ಅಸ್ವಸ್ಥನಿರಬೇಕು, ಇಲ್ಲವೇ ಧರ್ಮ ದ್ವೇಷಿಯಾಗಿರ್ಬೇಕು. ಯಾಕಂದ್ರೆ ಜನಿವಾರದಲ್ಲಿ ನೇಣು ಹಾಕಿಕೊಂಡ್ರೆ ಏನ್ ಮಾಡಬೇಕು ಅಂತ ಕೇಳ್ತಾರಂದ್ರೆ ಅವನೆಂತ ಮೂಡನಾಗಿರ್ಬೇಕು. ಸರ್ ಬಂದ್ ನೋಡ್ರಿ ಸರ್, ಅವನಿಗೆ ಬಿಟ್ಟರ್ರಿ ಸರ್. ನಿನ್ನ ನಾ ಹೋಗಿಲ್ಲ, ನಾ ಗಾಡ್ಗಪುರಕ್ಕೆ ಹೋಗಿದ. ಅವ್ನಿಗೆ ಒಣ ಒಂದ್ ಜನಿವಾರ ಸಲುವಾಗಿ ಬ್ಯಾಡ್ ಅಂದ್ರು ನೋಡ್ರಿ ಸರ್. ಅವ್ನಿಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ? ಅಲ್ಲ ಅವ್ನಿಗೆ ಆರ್ಗ್ಯುಮೆಂಟ್ ಮಾಡಿ ಒಳಗ್ ಎಂಟ್ರಿನೇ ಮಾಡಿಬಿಡ್ಸಿಲ್ಲ. ಅದು ತೆಗೆದ್ರೆ ನಿಂಗೆ ಒಳಗ್ ಬಿಡ್ತೇವೆ 45 ಮಿನಿಟ್ಸ್ ಇದು ಮಾಡೇನ್ರಿ ಸರ್. ಅಲ್ಲಿ ಮತ್ತೊಬ್ರು ಪೊಲೀಸರು ಅಂತಾರಂತ ಇದು ಏನದನ್ನ ಏನೋ ಮ್ಯಾಲ ಹೋಗಿ ನೀ ಆನ್ಸರ್ ಬರಂತ ನಿನ್ನೆ ಪಾಸಿ ಹಾಕೊಡೋದನ್ನ ನಾವ್ ಏನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತ್ರಿ ಸರ್. ನಾನು ಹೆಂಗ್ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಕೇಸರಿ ಸೇನೆ, ಕಠಿಣ ಕ್ರಮ ಕೈಗೊಳ್ಳುತ್ತಂತೆ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದಲ್ಲಿರುವಂತ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ. ಸಿದ್ದರಾಮಯ್ಯನಲ್ಲ, ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಗಳು, ಬ್ರಾಹ್ಮಣ ಮಂತ್ರಿಗಳು, ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರು ಮಾಡಿಲ್ಲ. ಹಿಂದೂ ಸಂಪ್ರದಾಯ ಪ್ರಕಾರ ಶತ್ರುಗಳು ಎಲ್ಲಾರು ಕೂಡ ಜನಿವಾರನ ಹಾಕುವಂತದ್ದು, ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನಿವಾರಗಳು ಹಾಕುವಂತಾರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಅನ್ನಂಥದ್ದು
ಎಲ್ಲರ ಪರವಾಗಿ ಕೂಡ ಇರಬೇಕಾಗುತ್ತೆ. ಅಲ್ಲಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಬುದ್ಧರಾಗಿರ್ಬೋದು, ಎಲ್ಲರ ಪರವಾಗಿ ಇರಬೇಕಾಗ್ತದೆ. ಇತ್ತೀಚೆಗೆ ನೋಡ್ತಾ ಇದ್ರೆ ಅವ್ರು ಏನಂದ್ರೆ ಅವ್ರ ಮಿತಿ ಮೀರ್ತಾ ಇದೆ. ಸಿದ್ದರಾಮಯ್ಯನವರಂತ 1000 ಜನ ಬಂದ್ರು, ಕಾಂಗ್ರೆಸ್ ಪಾರ್ಟಿ ಈಗೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸರ್ವನಾಶವಾಗುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿಗೆ ಏನು ಎಚ್ಚರಿಕೆ ಕೊಟ್ಟಿದ್ರು, ಕಾಂಗ್ರೆಸ್ ಪಾರ್ಟಿ ಹಾಗೆ ಸರ್ವನಾಶವಾಗಿ ಇನ್ನೊಮ್ಮೆ ಹುಟ್ಟಿ ಬಂದರೂ ಕೂಡ ಈ ನಾಡಿನಲ್ಲಿ ಈ ತರದ ಸಾಮರಸ್ಯವನ್ನ ಕದರುವಂತ ಸಾಧ್ಯತೆ ಇಲ್ಲವೇ ಇಲ್ಲ. ನಾವೆಲ್ಲರೂ ಜೊತೆಯಲ್ಲಿರ್ತೀವಿ. ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡಲು ವ್ಯವಸ್ಥೆ. ಈಗ ಆ ವಿದ್ಯಾರ್ಥಿಗೆ ಮ್ಯಾಥ್ಸ್ ಪರೀಕ್ಷೆ ಬರೆದಿಲ್ದಿರೋದ್ರಿಂದ ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂತದ್ದಕ್ಕೆ ಇರುವಂತ ನಿಯಮಗಳಲ್ಲಿ ಈಗ ಅವಕಾಶ ಇರಲ್ಲ. ಆದ್ರೆ ತಪ್ಪು ನಮ್ಮ ಕಡೆಯಿಂದ ಆಗಿರುವಂತದ್ದು ಸಾಬೀತಾದ್ರೆ, ಅಂದ್ರೆ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಕೊಟ್ಟಾದ್ಮೇಲೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ವಿದ್ಯಾರ್ಥಿಗೆ ನಾವು ಅನ್ಯಾಯ ಆಗೋದಕ್ಕೆ ಬಿಡಬಾರದು. ತಕ್ಷಣ ನೀವು DC ಇಂದ ವರದಿ ತರಿಸ್ಕೊಂಡು ನಮ್ಮ ಬೋರ್ಡ್ ಅಲ್ಲಿ ಪ್ಲೇಸ್ ಮಾಡಿ ಆ ವಿದ್ಯಾರ್ಥಿಗೆ ಯಾವ ರೀತಿ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. DC ವರದಿ ವೇಟ್ ಮಾಡ್ತಾ ಇದ್ದೀವಿ. ನೋಡಿ, ಅದನ್ನು ಮಾಧ್ಯಮದ ಮೂಲಕ ನಾವೇನ್ ನೋಡ್ತಾ ಇದೀವಿ, ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಬೇಕು ಅನ್ನೋ ನಿಯಮವೇ ಇಲ್ಲ. ಆದ್ರೆ ಅದ್ಯಾವನೋ ಅಧಿಕಾರಿಯ ಮೂರ್ಖತನದಿಂದ ಇಷ್ಟು ದೊಡ್ಡ ಅನಾಹುತ ಸೃಷ್ಟಿಯಾಗಿದೆ. ಆದ್ದರಿಂದ ಆತನ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.